ಮೇ ಬಿ ನಿನಗೆ ನನ್ನ ಥರ ತುಂಬ ಜನ ಫ್ರೆಂಡ್ಸ್ ಇರ್ಬೋದು, ಬಟ್ ನನಗೆ ಬೆಸ್ಟ್ ಫ್ರೆಂಡ್ ಅಂತಿರೋದು You have a beautiful smile. ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ. ನಿಮ್ ನಗು ಹೀಗೆ ಇರ್ಲಿ. ಹೇಳ್ಬಾಗ ಯಾರ ಇವಳು? ಗಿರಿಜಾರು ಗಂಗೆಯೇ ಮಲೆನಾಡ ತುಂಗೆಯೇ ಕಾವೇರಿ ತಂಗಿಯೇ ವೈಯಾರಿ ಭದ್ರೆಯೇ. ಯಾವಾಗಲೂ ಖುಷಿಯಾಗಿರಿ. ಐ ಲವ್ ಯು. ರಚನಮ್ಮ, ನೀವು ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಹ್ಯಾಪಿ ಬರ್ತ್ಡೇ. ಯಾವಾಗಲೂ ಖುಷಿಯಾಗಿರಿ. ರಾಕ್ಷಿ ಜೈ. ಹಾಯ್ ಪಿಟ್ರವರಮ್ಮ, ಏನಿಲ್ಲ ಬರ್ತ್ಡೇ ಅಂತಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರಚನಕ್ಕ. ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ರಚನಾ. ಯಾವಾಗಲೂ ಹೀಗೆ ಖುಷಿಯಾಗಿರಿ. ದೇವರು ಒಳ್ಳೇದು ಮಾಡಲಿ. ಲೋಕದ ಶುಭಾಶಯಗಳು ಮಗಳೇ. ನೀವು ಯಾವಾಗಲೂ ಚೆನ್ನಾಗಿ ಖುಷಿಯಾಗಿರಬೇಕು. ಇನ್ನೇನೇ ಆಗಲಿ ನಿಮ್ಮ ಜೀವನದಲ್ಲಿ ನಾನು, ಅಪ್ಪ, ಅಣ್ಣ, ನಿಮ್ಮ ಫ್ರೆಂಡ್ಸು ಎಲ್ಲ ಜೊತೆಯಾಗಿರ್ತಾರೆ. ಯಾವಾಗಲೂ ನಗ್ನಗ್ತಾ ಇದ್ದೀನಿ. ಹಾಯ್ ರಚನಾ ಅವರೇ, ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ಆರೋಗ್ಯ, ಆಯಸ್ಸು, ನಗು ಯಾವಾಗಲೂ ಹಿಂಗೆ ಚೆನ್ನಾಗಿರಲಿ. ನಿಮಗೆ ಎಷ್ಟೇ ನೋವು ಇದ್ರು ನಿಮ್ಮ ನಗು, ನಿಮ್ಮ ಮಾತನ್ನ ಎಲ್ಲರೂ ಖುಷಿಪಡಿಸ್ತೀರ. ನಿಮ್ಮ ಜೀವನದಲ್ಲಿ ನಗ್ತಾ ಚೆನ್ನಾಗಿರಿ. ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಹಾಯ್ ಜಾನು ಅವರೇ, ಟುಡೇ ಇಟ್ಸ್ ವೆರಿ ಸ್ಪೆಷಲ್ ಡೇ. ಆ್ಯಕ್ಚುಲಿ ನಾನು ತುಂಬ ಯೋಚನೆ ಮಾಡಿದೆ, ನಿಮ್ಮ ಫೇವ್ರೆಟ್ ಪ್ಲೇಸಲ್ಲಿ ನಿಂತ್ಕೊಂಡು ನಿಮ್ಗೆ ವಿಶ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ. ಅಟ್ ಪ್ರೆಸೆಂಟು ಈಗ ಏನು ಸಿಚುವೇಷನ್ನಲ್ಲಿ ತುಂಬ ಯೋಚನೆ ಮಾಡಿದ ನಂತರ ನಿಮ್ಮ ಒಂದು ಫೇವ್ರೆಟ್ ಪ್ಲೇಸ್ ಯಾವುದು ಅಂತ ಅನ್ನಿಸ್ದಾಗ ಆ ಜಾಗದಲ್ಲಿ ನಿಂತ್ಕೊಂಡ್ರೆ ನಿಮಗೆ ಖುಷಿಯಾಗುತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸಿ ಅದೇ ಜಾಗದಲ್ಲಿ ನಿಂತ್ಕೊಂಡು ನಿಮಗೆ ವಿಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ನಂಬ್ತಾಯಿದ್ದೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಗುತ್ತಿರಿ ಎಂದು ಎಂದೆಂದು. ನಾ ಕಂಡ ಅತ್ಯದ್ಭುತ ಸೌಂದರ್ಯವತಿ ನೀವು. ಅಂದರೆ ಅಂತಃಕರಣದಲ್ಲಿ, ಆಂತರ್ಯದಲ್ಲಿ, ನಿಜ ಜೀವನದಲ್ಲಿ ಕಂಡಂತಹ ಮಾನಸಿಕ ಸೌಂದರ್ಯವತಿ ನೀವು. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ 100 ಕಾಲ ನಗ್ತಾ ಇರಿ. ರಾಕ್ಷಿ ಜಾಯ್. ಹಾಯ್ ರಚನಾ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಹೀಗೆ ಖುಷಿಯಾಗಿರು. ಏನೇ ಆದರೂ ತಲೆ ಕೆಡಿಸ್ಕೋಬೇಡ, ನಾನು ನಿನ್ನ ಜೊತೆಲೇ ಇರ್ತೀನಿ. ಯಾವಾಗಲೂ ಖುಷಿಯಾಗಿರು. ಆ್ಯಂಡ್ ಒನ್ ಥಿಂಗ್, ಲವ್ ಯು ಸೋ ಮಚ್ ರಾಕ್ಷಿಮ್ಮ. ಯಾವಾಗಲೂ ಹೀಗೆ ನಗ್ನಗ್ತಾ ಖುಷಿಯಾಗಿರು. ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ದೇವರು ಒಳ್ಳೇದು ಮಾಡಲಿ. ನಿನಗೆ ಆರೋಗ್ಯ, ಆಯುಷ್ಯ ಎರಡನ್ನು ಕೊಟ್ಟು ಕಾಪಾಡಲಿ. ದೇವರು ಎಲ್ಲರಿಗೂ ಒಂದು ಅತ್ಯುತ್ತಮವಾದ ಜೀವನವನ್ನು ಕೊಟ್ಟಿರ್ತಾನೆ. ಸೊ ಹಾಗೆ ಆಯ್ಕೆಗಳನ್ನು ಮಾಡ್ಕೊಳ್ಳೋದಕ್ಕೂ ಅವಕಾಶ ಮಾಡಿಕೊಟ್ಟಿರ್ತಾನೆ. ನೀನೇ ಆಯ್ಕೆ ಮಾಡ್ಕೊಂಡಿರೋ ಜೀವನ ನಿನ್ನ ಕೈಯಲ್ಲಿದೆ. ಆದಷ್ಟು ಬೇಗ ಒಳ್ಳೆಯದಾಗಲಿ. ಅದರಿಂದ ನಿನ್ನ ಸುತ್ತಮುತ್ತ ಇರೋರಿಗೆ ಯಾವುದೇ ರೀತಿಯ ಹರ್ಟ್ ಆಗದಿರಲಿ, ಅವರು ಯೋಚನೆ ಮಾಡೋ ಥರ ಆಗದೇ ಇರಲಿ. ನಿನ್ನ ಜೀವನವನ್ನು ರೂಪಿಸ್ಕೊಳ್ಳೋ ಒಂದು ಜವಾಬ್ದಾರಿ ನಿನ್ನ ಕೈಯಲ್ಲೇ ಇದೆ. ಸೊ 2026 ಮಾರ್ಚ್ 23ರಿಂದ ನಿನ್ನ ಹೊಸ ಹುಟ್ಟಿದ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ಮೇಲಾದರೂ ಎಲ್ಲ ಒಳ್ಳೇದಾಗಲಿ ಅಂತ ದೇವರ ಹತ್ರ ಬೇಡ್ಕೊತೀನಿ. ಒಂದು ಒಳ್ಳೆ ಗಿಫ್ಟನ್ನು ಕೊಟ್ಟಿದ್ಯಾ ಯದುವೀರ ಅಂತ. ಅವನ ಜವಾಬ್ದಾರಿ ನಮ್ಮ ಮೇಲೆ ಇರಲಿ. ನಿನ್ನ ಜೀವನವನ್ನು ಚೆನ್ನಾಗಿ ನೋಡ್ಕೊ, ಒಳ್ಳೇದಾಗಲಿ. ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಈ ಕಥಾ ಮುಗಿಂಪುಲೇನಿದೈ ಸದಾ ಸಾಗದ ನಿ ಕಂಟಿರೆಪ್ಪಲಂಚುನ ಮನಸ್ಸು ನಿಂಡಿ ಪೊಂಗಿನ ಓ ನೀತಿ ಬಿಂದುವೆ ಕವಿ
నువ్వెదాను వెతుకుతున్న సంపద ఒక్కొక్క జ్ఞాపకానికి వందేళ్ల ఆయు ఉందిగా ఇంకెన్ని ముందు వేచనో అవన్నీ వెతుకుతూ మనుష్యులందు నీ కథ మహర్షిలాగా సాగదా మనుష్యులందు నీ కథ మహర్షిలాగా సాగదా ఇదే కదా నీ కదా ముగింపు లేనిదై సదా సాగదా ఇదే కదా నీ కదా ಮುಗಿಂಪು ಲೇನಿದೈ ಸದಾ ಬಿಟ್ಟು ಸುಮ್ಮನೆ ಮುಖ ಮೇಲೆ ಇಟ್ಕೊಂಡಿದ್ದೀರಾ ಇಲ್ಲ ತೂತ್ ಮಾಡಿ ಹಾಕೊಂಡಿದ್ದೀರಾ ಪ್ರತಿ ಸಲ ಬಾಗಿಲ ಸತ್ತಿಗೆ ಎದೆಯಲ್ಲಿ ಸ್ಪಂದನ ನೀವು ಯಾರನ್ನಾದ್ರೂ ಕಳ್ಕೊಂಡಿದ್ರೆ ಅವ್ರನ್ನ ವಾಪಸ್ ನಿಮ್ ಲೈಫಿಗೆ ಕರ್ಕೊಳ್ಳೋ ಆಪ್ಷನ್ ಇದೆ ಸೊ ಯಾಕೆ ಚೂಸ್ ಮಾಡಿ ரூபாய் கொழுந்து விட்டிருந்தேன் அணைந்த பின்பும் மணலின் மேலிருந்தேன் காலை பணியாக என்னை வாரிக்கொண்டாய் ಥ್ಯಾಂಕ್ ಯು ಸೊ ಮಚ್. ಆಕ್ಚುಲಿ ಇವತ್ತು ನನ್ನ ಫ್ರೆಂಡ್ಗೆ ಮರೆಯೋಕ್ಕಾಗ್ದಿರೋ ಒಂದು ನೋವಿನ ದಿನ. ನಿಮ್ಮ ಮೂಲಕ ಅವಳಿಗೊಂದೆರಡು ಸಮಾಧಾನ ಮಾತು ಹೇಳ್ತೀರಾ ಪ್ಲೀಸ್? ಸಿಹಿರಲಿ ಕಹಿರಲಿ ಈ ಜಗದಲ್ಲಿ ನಿನ್ನ ಪಾಲಿಗೆ ಸಿಹಿಯ ತುಂಬಲಿ ಬದುಕುಗಳು ತಿರುವುಗಳು ಹೇಗೆ